ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನಲ್ಲಿರುವಂತಹ ರುದ್ರಪಟ್ಟಣ ಗ್ರಾಮಕ್ಕೆ ಬಂದಿದ್ದೇನೆ. ಈ ಗ್ರಾಮಕ್ಕೆ ಸಂಗೀತ ಗ್ರಾಮ ಅಂತ ಯಾಕಂತಾರೆ ಅಂದರೆ, ಈ ಗ್ರಾಮದಿಂದ ಅನೇಕ ಸಂಗೀತಗಾರರು ಹೊರಹೊಮ್ಮಿದ್ದಾರೆ. ಅವರು ಇವತ್ತು ಕರ್ನಾಟಕ ಸಂಗೀತವನ್ನು ವಿಶ್ವದಾದ್ಯಂತ ಪ್ರಚಲಿತಪಡಿಸುವಲ್ಲಿ ತಮ್ಮ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈಗ ನಾವು ಬಂದಿರೋದು ಸಪ್ತಸ್ವರ ದೇವತಾ ಧ್ಯಾನ ಮಂದಿರ. ಇದೇ ಊರಿನವರಾದಂತಹ ಕರ್ನಾಟಕ ಸಂಗೀತದ ಮಹಾನ್ ವಿದ್ವಾಂಸರು ಹಾಗೂ ಗಾಯಕರಾದ ಸಂಗೀತ ರತ್ನ ಶ್ರೀ ವಿದ್ವಾನ್ ಆರ್.ಕೆ. ಪದ್ಮನಾಭ ಅವರು ತಮ್ಮ ಊರಿನಲ್ಲಿ ಈ ಅದ್ಭುತವಾದ ಮಂದಿರವನ್ನು ನಿರ್ಮಿಸಿದ್ದಾರೆ. ಈ ಪ್ರಾಂಗಣದಲ್ಲಿ 2 ದೇವಾಲಯಗಳಿದೆ. ಒಂದು ದ್ವಾದಶ ಸ್ವರ ಸ್ತಂಭ ಮಂಟಪ, ಹಾಗೆ ಮತ್ತೊಂದು ಸಪ್ತಸ್ವರ ಧ್ಯಾನ ಮಂದಿರ. ಸಂಗೀತದಲ್ಲಿ ಸಪ್ತಸ್ವರಗಳಿದ್ದರೂ ಕೂಡ ಪ್ರಕೃತಿ ಮತ್ತು ವಿಕೃತಿ ಸ್ವರಗಳನ್ನು ಸೇರಿ 12 ಸ್ವರಗಳನ್ನು ನಾವು ಕಾಣಬಹುದು. ಈ 12 ಸ್ವರಗಳ ನಾದವನ್ನು ಸೂಚಿಸುವ 12 ಕಂಬಗಳು ಇಲ್ಲಿ ಕಾಣಸಿಗುತ್ತವೆ. ಇಲ್ಲಿನ ವಿಶೇಷವೇನೆಂದರೆ, ಹಂಪಿಯಲ್ಲಿ ಇರುವಂತೆಯೇ ಇಲ್ಲೂ ಕೂಡ ನಾವು ಆ ಸ್ವರಗಳ ಅನುಭವವನ್ನು ಪಡೆಯಬಹುದು. ಅಲ್ಲಿಟ್ಟಿರುವ ಸುತ್ತಿಗೆ ತಗೊಂಡು ನಾವು ಪ್ರತಿಯೊಂದು ಕಂಬವನ್ನು ಹೊಡಿತಾ ಹೋದರೆ ಅಲ್ಲಿ ನಮಗೆ 12 ಸ್ವರಗಳು ಕೇಳೋದಕ್ಕೆ ಸಿಗುತ್ತದೆ. ಈ 12 ಸ್ವರಗಳು ಬರುವಂತೆ ಮಾಡಿರುವಂತಹ ವಿನ್ಯಾಸ ಬಹಳ ಅಚ್ಚರಿಯನ್ನು ಮೂಡಿಸುತ್ತದೆ. ಈಗ ನೀವು ನೋಡ್ತಿರೋದು ಸಪ್ತಸ್ವರ ಧ್ಯಾನ ಮಂದಿರ. ಇದನ್ನು ತಂಬೂರಿಯ ಆಕಾರದಲ್ಲಿ ಕಟ್ಟಲಾಗಿದೆ. ಮಂದಿರದ ಒಳಗೆ ನೀವು ಬಂದರೆ ಸಂಗೀತದ ಅಧಿದೇವತೆಯಾದಂತಹ ಸರಸ್ವತಿಯನ್ನು ಮಧ್ಯದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಹಾಗೆ ಕನಕದಾಸರು, ವಾದಿರಾಜರು, ಪುರಂದರದಾಸರು, ಮುತ್ತುಸ್ವಾಮಿ ದೀಕ್ಷಿತರು, ತ್ಯಾಗರಾಜರು ಹಾಗೂ ಶ್ಯಾಮಶಾಸ್ತ್ರಿಗಳ ಸುಂದರವಾದ ಮೂರ್ತಿಗಳನ್ನು ಈ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ.